ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಗೊಜ್ಜು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಇದು ಚಪಾತಿಗೆ, ಅನ್ನಕ್ಕೆ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಯೂಶ್ವಲ್ ಆಗಿ ಹಾಗೇ ನಾವು ಟೊಮೊಟೊನ ಕಟ್ ಮಾಡಿ ಮಾಡ್ತೀವಿ. ಬಟ್ ನಾನು ಟೊಮೊಟೊ ಯೂಸ್ ಮಾಡಬೇಕಾದ್ರೆ ಸಾಂಬಾರು, ಯಾವುದೇ ಗೊಜ್ಜು, ಸಾಗು ಎಲ್ಲದಕ್ಕೂ ಈ ಥರ ಒಂದು ಫೋರ್ಕಿಗೆ ಟೊಮೊಟೊನ ಚುಚ್ಕೊಂಡು ಈ ಥರ ಸುಟ್ಟು ಸಿಪ್ಪೆಯನ್ನು ರಿಮೂವ್ ಮಾಡಿ ನಾನು ಟೊಮೊಟೊ ಗೊಜ್ಜು ಸಾಂಬಾರಿಗೆಲ್ಲ ಹಾಕ್ಕೊಳ್ಳೋದು. ಯಾಕಂದರೆ ಸಿಪ್ಪೆ ಡೈಜೆಸ್ಟ್ ಆಗೋಲ್ಲ ಯೂಶ್ವಲಿ. ಸೊ ಅದಕ್ಕೆ ನೋಡಿ, ಒಂದು ಫೋರ್ಕ್ ಚುಚ್ಕೊಂಡು ಈ ಥರ ಸುಟ್ಬಿಟ್ರೆ ಸಿಪ್ಪೆ ಆರಾಮಾಗಿ ಬಂದ್ಬಿಡುತ್ತೆ. ಟೊಮೊಟೊ ಬೇಗನೂ ಕುಕ್ ಆಗುತ್ತೆ. ನಿಮ್ಗೆ ತಿನ್ನಬೇಕಾದ್ರೆ ಸಿಪ್ಪೆ ಥರ ಫೀಲು ಆಗೋಲ್ಲ. ನೋಡಿ, 2 ನಿಮಿಷ ಸ್ಟವ್ ಮೇಲೆ ಇದು ಮಾಡಿಬಿಟ್ರೆ ಸುಟ್ಕೊಬೋದು. ನಾನು ಸುಟ್ಟು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಜೀರಿಗೆ, ಆಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಒಂದು ಸತಿ ಬಾಡಿಸ್ಕೊಂಡು, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸುಟ್ಟು ಸಿಪ್ಪೆ ತೆಗೆದು ಕಟ್ ಮಾಡಿರೋಂಥ ಟೊಮೊಟೊ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸತಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನು ಹಾಕಿ, ರುಚಿಗೆ ಎಷ್ಟು ಬೇಕಷ್ಟು ಇವಾಗಲೇ ಹಾಕ್ಕೋತಾ ಇದ್ದೀನಿ. ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಟೊಮೊಟೊ ಫುಲ್ ಕುಕ್ ಆಗಲಿಕ್ಕೆ ಬಿಟ್ಬಿಡಬೇಕು. ಫುಲ್ ಸಾಫ್ಟ್ ಆಗಬೇಕು. ಕ್ಲೋಸ್ ಮಾಡಿ ಒಂದು 5 to 10 ಮಿನಿಟ್ಸ್ ಬಿಟ್ಬಿಡಬೇಕು. ನೋಡಿ, ಇವಾಗ ಟೊಮೊಟೊ ಎಷ್ಟು ಚೆನ್ನಾಗಿ ಉಕ್ಕಾಗಿರುತ್ತೆ ಗೊತ್ತಾ. ಸ್ವಲ್ಪಲ್ಲೂ ನಿಮಗೆ ಸಿಪ್ಪೆ ಸಿಗೋದೇ ಇಲ್ಲ. ನೀವು ಸಾಂಬಾರು, ಸಾಗು ಎಲ್ಲದಕ್ಕೂ ಇದೇ ಥರ ಮಾಡ್ಕೊಬೋದು. ಇವಾಗ ನಾನೊಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮಾಮೂಲಿ ಯೂಶ್ವಲಿ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದನ್ನೇ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೆಲ್ಲ, ಟೊಮೊಟೊ ಗೊಜ್ಜಾಗಿರೋದ್ರಿಂದ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಬೇಕು. ಬೆಲ್ಲ, ಸ್ವಲ್ಪ ತೆಂಗಿನಕಾಯಿ ತುರಿ, ಮತ್ತು ಗೊಜ್ಜು ಯಾವ ಕನ್ಸಿಸ್ಟೆನ್ಸಿಗಿರಬೇಕು ಅಷ್ಟು ನೀರನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಹುಳಿ ಖಾರ ಸ್ವಲ್ಪ ಕುಕ್ ಆಗಲಿಕ್ಕೆ ಬಿಟ್ಬಿಡ್ಬೇಕು. ಒಂದು 5 ಮಿನಿಟ್ಸು. ಖಾರ ಎಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ, ಇವಾಗ ಆಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಅದು ಸಿಪ್ಪೆ ಎಲ್ಲ ತೆಗೆದು ಮಾಡೋದ್ರಿಂದ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಮಿಕ್ಸ್ ಮಾಡಿದ್ರೆ ಟೊಮೊಟೊ ಗೊಜ್ಜು ಚಪಾತಿ, ಅನ್ನ, ರೊಟ್ಟಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.